ಕೆರೆ ನೀರಿಗೆ ದೊಣ್ಣೆ ನಾಯಕ ಬಲ್ದೋಟ ಅಪ್ಪಣೆ ಬೇಕೆ? ದನಗಳಿಗೆ ನೀರು ಕುಡಿಸಲು ಹೋದ ರೈತರ ಮೇಲೆ ಹಲ್ಲೆ ಮಾಡಲಾಗಿದೆ. ಬಲ್ದೋಟ ಕಂಪನಿಯ ಭದ್ರತಾ ಸಿಬ್ಬಂದಿಯಿಂದ ಹಲ್ಲೆ ಎಂದು ಹೇಳಲಾಗ್ತಿದೆ. ಬಲ್ದೋಟ ಕಂಪನಿ ಬಳಿಯ ಬಸಾಪುರ ಕೆರೆ ಬಳಿ ಘಟನೆ ಸಂಭವಿಸಿದೆ. ಕೆರೆ ನೀರಿಗೆ ದೊಣ್ಣೆ ನಾಯಕ ಬಲ್ದೋಟ ಅಪ್ಪಣೆ ಬೇಕಾ? ದನಗಳಿಗೆ ನೀರು ಕುಡಿಸೋದಕ್ಕೆ ಹೋದ ರೈತರ ಮೇಲೆ ಮಾರಣಾಂತಿಕ ಹಲ್ಲೆ. ಬಲ್ದೋಟ ಕಂಪನಿಯ ಭದ್ರತಾ ಸಿಬ್ಬಂದಿಯಿಂದ ಹಲ್ಲೆ. ಬಲ್ದೋಟ ಕಂಪನಿ ಬಳಿಯ ಬಸಾಪುರ ಕೆರೆಯ ಬಳಿ ಈ ಘಟನೆ ಸಂಭವಿಸಿದೆ. ದನಗಳಿಗೆ ನೀರು ಕುಡಿಸಲು ಹೋಗ್ತಿರುವವರಿಗೆ ಅಡ್ಡಿ. ಬಲ್ದೋಟ ಕಂಪನಿ ಬಾಡಿಗೆ ಗೂಂಡಾಗಳಿಂದ ದೌರ್ಜನ್ಯ. ಬಸಾಪುರದ ದೇವಣ್ಣ ಸೇರಿ ಹಲವರಿಗೆ ಗಂಭೀರ ಗಾಯ. ಗಾಯಾಳುವನ್ನ ಕೊಪ್ಪಳದ ಜಿಲ್ಲಾಸ್ಪತ್ರೆಗೆ ಈಗಾಗಲೇ ದಾಖಲು ಮಾಡಲಾಗಿದೆ. ಬಲ್ದೋಟ ಭದ್ರತಾ ಸಿಬ್ಬಂದಿ ದೌರ್ಜನ್ಯದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ ವಾಗ್ವಾದ. ಬಲ್ದೋಟ ಸಿಬ್ಬಂದಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ದನಗಳಿಗೆ ನೀರು ಕುಡಿಸೋದಕ್ಕೆ ಹೋಗಿದ್ದ ಪಾಪ. ದನಗಳಿಗೆ ನೀರು ಕುಡಿಸೋದಕ್ಕೆ ಅಲ್ಲೊಂದು ಬಲ್ದೋಟ ಎನ್ನುವಂತಹ ಕಂಪನಿ, ಅದು ಕಾರ್ಖಾನೆ ಇಟ್ಕೊಂಡಿತ್ತೋ ಮತ್ತೊಂದೋ ಮಗದೊಂದೋ ಅದು ಬೇರೆ. ಆದರೆ ದನಗಳಿಗೆ ನೀರು ಕುಡಿಸೋದಕ್ಕೆ ಹೋದಂತಹ ರೈತನ ಮೇಲೆ ಬಲ್ದೋಟ ಕಂಪನಿಯ ಸಿಬ್ಬಂದಿಯೊಬ್ಬ ದಾಳಿ ಮಾಡಿದ್ದಾನೆ, ಹೊಡೆದಿದ್ದಾನೆ. ಸೊ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಬಲ್ದೋಟ ಸಿಬ್ಬಂದಿ ಮತ್ತು ಅಲ್ಲಿನ ರೈತರ ನಡುವೆ ಪರಸ್ಪರ ವಾಗ್ವಾದ ನಡೀತಾ ಇದೆ. ಆತನ ಮೇಲೆ ಮಾರಣಾಂತಿಕವಾದಂತಹ ದಾಳಿ ಮಾಡಲಾಗಿದೆ. ಪಾಪ ಕುರಿಗಾಹಿ ಆತ, ಅರ್ಥಾತ್ ದನ ಕಾಯುವ ವ್ಯಕ್ತಿ. ಆ ದನ ಕಾಯುವಂತಹ ವ್ಯಕ್ತಿ ತನ್ನ ದನಕ್ಕೆ ನೋಡಿ ಅಲ್ಲಿ ದೊಣ್ಣೆ ಹಿಡ್ಕೊಂಡು ಹೊಡಿತವ್ರೆ. ದೊಣ್ಣೆ ಹಿಡ್ಕೊಂಡು ಕನ್ನಡಿಗರು ಅಂತ ಹೇಳೋದಕ್ಕಾಗಲ್ಲ, ಅವ್ರನ್ನ ನೋಡಿದ್ರಂಗೆ ಕಾಣಿಸ್ತಾ ಇಲ್ಲ. ಸೊ ಈ ಬಲ್ದೋಟ ಕಂಪನಿಯ ಸಿಬ್ಬಂದಿಗಳು ಈ ಬಲ್ದೋಟ ಕಂಪನಿ ಗೂಂಡಾಗಳನ್ನ ಸಾಕಿರೋದ ಅಥವಾ ಮನುಷ್ಯರನ್ನ ಕೆಲಸಕ್ಕೆ ಇಟ್ಕೊಂಡಿರೋದ? ದೊಣ್ಣೆ ತಗೊಂಡು ಹೋಗ್ತಿದ್ದಾನೆ. ಏನು ರಾತ್ರಿ ಹೊತ್ತು ಕಳ್ತನ ಮಾಡೋದಕ್ಕೆ ಬಂದಿದ್ನ ಆತ? ಜಾನುವಾರಿಗೆ ನೀರು ಕುಡಿಸೋದಕ್ಕೆ ಬಂದಿದ್ದ ಆತ? ನಿಮ್ಮ ಗಂಟೆನಾದ್ರೂ ಹೋಗ್ತಾ ಇತ್ತ? ಒಂದು ಹನಿ ನೀರು ಕೊಟ್ಟಿದ್ದಿದ್ರೆ? ಬಲ್ದೋಟ ಕಂಪನಿ ನಿಮ್ಮ ಮನುಷ್ಯತ್ವವನ್ನು ಮರ್ತಿ ಈ ತರಹದ ಕೆಲಸ ಮಾಡಬಾರ್ದು. ಆ ಸಿಬ್ಬಂದಿಯ ವಿರುದ್ಧ ಕೇಸು ದಾಖಲಾಗಬೇಕು. ದೊಣ್ಣೆ ತಗೊಂಡು ಭಯಪಡಿಸೋದೇ ಅಪರಾಧ ನಮ್ಮ ರಾಜ್ಯದಲ್ಲಿ, ಗೊತ್ತಾ? ಕಾನೂನಿನ ಅಡಿಯಲ್ಲಿ ಭಯ ಪಡಿಸುವ ಮಾರಕಾಯುಧಗಳನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರದರ್ಶನ ಮಾಡಕೂಡ್ದು. ಆ ತರಹ ಆ ಪಾಟಿ ದೊಣ್ಣೆ ನೋಡಿ ಅವ್ರ ಕೈಗಳಲ್ಲಿ ಸಾಕಿರೋ ಕಾಡೆಮ್ಮೆ ಥರ ಇದ್ದಾರೆ ಒಬ್ಬೊಬ್ಬರು. ಪಾಪ ಒಬ್ಬ ಬಡಪಾಯಿ ದನ ಮೇಯಿಸೋನ್ನ ಹಿಂಗ ಹೊಡಿಯೋದು, ಓಡಿಸ್ಕೊಂಡು ಹೋಗ್ತಾರೆ, ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ಏನು ಕಂಪ್ನಿಯಲ್ಲಿ ಕಳ್ತನ ಮಾಡೋದಕ್ಕೆ ಬರಲಿಲ್ವಲ್ಲ ಅವನು? ಜಾನುವಾರಿಗೆ ನೀರು ಕುಡಿಸೋದಕ್ಕೆ ಬಂದಿದ್ದ. ಕೊಡೋ ಅರ್ಹತೆ ಯೋಗ್ಯತೆ ಇಲ್ದಲೇ ಇದ್ರೆ ನೀರು ಕೊಡೋಕ್ಕಾಗಲ್ಲ ಅಂತ ಬಾಯಿ ಮಾತಲ್ಲಿ ಹೇಳಿ ಕಳಿಸ್ಬೇಕು. ದೊಣ್ಣೆ ಹಿಡ್ಕೊಂಡು ಹೊಡಿಯೋದಕ್ಕೆ ನಿಮಗೆ ಯಾರು ಕೊಟ್ಟಿದ್ದ ಅಧಿಕಾರ? ರಾಜ್ಯದಲ್ಲೇನು ಕಾನೂನಿಲ್ವಾ? ದನಗಳಿಗೆ ನೀರು ಕೊಡೋ ಯೋಗ್ಯತೆ ಇಲ್ಲದ ಬಲ್ದೋಟ ಕಂಪನಿ ನೀವಿದ್ರೇನು ಇಲ್ದಿದ್ರೇನು? ಜಾನುವಾರುಗಳು ಅವರು ದಾಹಕ್ಕೇನು ಬಾಯ ಇದೆ, ಅದು ಕೇಳಿ ನೀರು ಕುಡಿಯೋದಕ್ಕೆ ಅದೇ ಜಾನುವಾರಿಗೆ ಬಾಯಿದೆಯೇನ್ರಿ? ಆ ದನ ಮೇಯಿಸೋನು ಪಾಪ ಬಲ್ದೋಟ ಕಂಪನಿಯ ಮಾಲೀಕನಿಗೆ ಮಾನವೀಯತೆ ಇದೆ ಅನಿಸುತ್ತೆ, ನೀರು ಕೊಡ್ಬೋದು ಅಂತ ಹೇಳಿ ನೀರು ಕುಡಿಸೋದಕ್ಕೆ ಬಂದಿದ್ದಾನೆ. ಏನು ಸ್ವಾರ್ಥಕ್ಕಾಗ ಬಂದಿದ್ದ ಆತ ಜಾನುವಾರಿಗೆ ನೀರು ಕುಡಿಯೋದಕ್ಕೆ? ಸೊ ದೊಣ್ಣೆಯಲ್ಲಿ ಮಾರಕಾಯುಧಗಳನ್ನು ಅರ್ಥಾತ್ ದೊಣ್ಣೆಗಳನ್ನು ಹಿಡ್ಕೊಂಡು ದನ ಮೇಯಿಸುವವನನ್ನು ಅಟ್ಟಾಡಿಸಿ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟರು. ಈಗಾಗಲೇ ಅವರ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಆ ವಿಜುವಲ್ಸ್ ಅನ್ನ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.